ನಾನು 22 ವರ್ಷದ ಹುಡುಗಿ ಆಗಿದ್ದಾಗ ನಾನು ಹಿಂದೆ ಬರೋದೇನು, ನನಗೆ ಲೈನ್ ಹಾಕೋದೇನು, ನನ್ನ ಪ್ರೀತಿಲಿ ಬೀಳ್ಸೋದೇನು, ಅವಾಗೆಲ್ಲೋಗಿತ್ತು ಈ ರೂಲ್ಸ್ ಎಲ್ಲ. ಈಗ ನಮ್ಮ ಹಿತಪುಟಿ 30 ವರ್ಷ ಆಗೋವರೆಗೂ ಯಾವ ಹುಡುಗನೂ ಇಷ್ಟಪಡಬಾರ್ದಂತೆ. ಆಹಾಹಾ, ಅವ್ರದ್ದೇ ಬೇರೆ ಕತೆ. ಹಿತಾ, ನಾನು ನಾಳೆ ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಆ ಹುಡುಗರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಪಪ್ಪ, ನಾನು ಈ ವಿಷಯನ ದುರ್ಗಾಗೆ ಹೇಳ್ದೆ. ಅವಳೇನಲ್ಲೂ ಗೊತ್ತಾ, ಮತ್ತೆ ಹುಡುಗರು ನಿಂಗಂಗೆ ಮಾಡಿದ್ರೆ ಅವ್ರಿಗೊಂದು ಸರಿಯಾಗಿ ಪಂಚ್ ಕೊಡು ಅಂದ್ರು. ಇವತ್ತು ಒಬ್ಬ ಬಂದಿದ್ದ, ಅವ್ನ ಮೂಗಿಗೆ ನಾನು ಸರಿಯಾಗಿ ಪಂಚ್ ಕೊಟ್ಬಿಟ್ಟೆ. ಪಂಚ್ ಕೊಟ್ಟೆ ಬಿಟ್ಯಾ? ಹೀಗೆ. ಈಗ ಎಲ್ರು ನನ್ನ ಬಾಕ್ಸರ್ ಅಂದ್ಕೊಂಡು ಓಡೋಗ್ಬಿಡ್ತಾರೆ. ವಾಹ್, ಶಬಾಷ್ ಕಂದ, ಶಬಾಷ್. ದುರ್ಗಾ ಸಖತ್ತಾಗಿರೋ ಐಡಿಯಾನೇ ಕೊಟ್ಟಿದ್ದಾಳೆ. ಅದೆಲ್ಲ ಬಿಡು ಪಪ್ಪ, ಈಗ ನಿನ್ನ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ನೀನಿಗೆ ದುರ್ಗಾಗೆ ಸಾರಿ ಕೇಳಬೇಕು. ಮೊದಲು ಅವಳಿಗೆ ರೆಡ್ ರೋಸ್ ಕೊಡು, ಆಮೇಲೆ ಡೇಟಿಗೆ ಕರ್ಕೊಂಡು ಹೋಗು, ನೆಕ್ಸ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡು. ಆಗ ನೀವಿಬ್ರು ಕ್ಲೋಸ್ ಆಗ್ತೀರಾ. ಏಯ್, ವೇಟ್ 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 ವೇಟ್, ಏನು ಏನಿದು? ಡೇಟು, ಡಿನ್ನರು, ಲವ್ ಅಡ್ವೈಸು, ಇದೆಲ್ಲ ಯಾರು ಕೊಟ್ಟಿದ್ದು ನಿನಗೆ? ಇನ್ ಹೆಂಗೆ? ಮೊದಲು ನಮ್ಮ ಮನೆ ವೈಫೈ ಕನೆಕ್ಷನ್ನ ಕಟ್ ಮಾಡಿಸ್ತೀನಿ, ಇಲ್ಲಾಂದ್ರೆ ಇವಳು ನನಗೆ ಟ್ಯೂಷನ್ ತೊಗೊಂಡ್ಬಿಡ್ತಾಳೆ. ಹಾಂ, ವೈಫೈ ಕಟ್ ಮಾಡಿಸ್ಬೇಕು ಅಂತ ಮಾತ್ರ ಗೊತ್ತಾಗತ್ತೆ, ಆದರೆ ನಿಮ್ಮ ವೈಫ್ನ ಮಾತಾಡಿಸ್ಬೇಕು ಅನ್ನೋದು ಮಾತ್ರ ಗೊತ್ತಾಗಲ್ಲ ಅಲ್ವಾ? ಪಾಪ ಅಲ್ಲಿ ದುರ್ಗಾ ನೀವು ಮಾತಾಡಿಸ್ತೀರಾ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾಳೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಅಲ್ವಾ? ಕರ್ಮ. ಏಯ್ ಕೊಡಿಲಿ, ಇನ್ಮೇಲೆ ನೋ ಫೋನ್, ಫೋನ್ ಕಟ್. ಪಪ್ಪ, ಅಕ್ಕ, ಪುಟ್ಟ ಮೇಡಮ್ ಕೈ ಮೇಲಿರೋ ಗಾಯ ಇನ್ನೂ ಹಾಗೆ ಇದೆ ಅಕ್ಕ, ವಾಸಿನೇ ಆಗಿಲ್ಲ. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಕ್ಕ, ನಾನು ಗಾಯದ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಆ ಕಡೆ ಎಲ್ಲೋ ನೋಡ್ತಾ ಇದೆಯಲ್ಲ. ಆ ಗಾಯ ಮಾಮೂಲಿಯಾಗಿಲ್ಲ ಅಕ್ಕ, ಅದ್ರ ಸುತ್ತ ಹಸಿರು ಕಟ್ಟಿದೆ, ಏನೋ ತುಂಬ ವಿಚಿತ್ರವಾಗಿದೆ ಅಕ್ಕ. ಅಲ್ಲ ಅಕ್ಕ, ನಾನು ಪುಟ್ಟ ಮೇಡಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರು, ನೀನೇನು ಮಾತೇ ಆಡ್ತಿಲ್ವಲ್ಲ? ನಿನ್ಗೆ ಈ ಗಾಯದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ದುರ್ಗಾ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಇದನ್ನು ಮುಂಚೆನೇ ಹೇಳಿದರೆ ನಾನು ನಂಬ್ತಿದ್ನೇನೋ, ಈಗ ನಂಬಕ್ಕಾಗ್ತಿಲ್ಲ. ಅಕ್ಕ ನಿಜ ಹೇಳು, ನಿನಗಿದ್ರ ಬಗ್ಗೆ ಮುಂಚೆ ಏನಾದರೂ ಗೊತ್ತಿದೆಯಾ? ಈ ಗಾಯದಿಂದ ಏನಾದರೂ ಅಪಾಯ ಇದೆಯಾ? ಹೌದು ದುರ್ಗಾ, ಹಿತಾಗಿರೋ ಗಾಯ ಬರೀ ತರ್ಚಾಗಿರೋ ಗಾಯ ಅಲ್ಲ. ಮತ್ತೆ ಇದಕ್ಕೆ ಕಾರಣ ರಕ್ತಾಕ್ಷಿ. ರಕ್ತಾಕ್ಷಿನ? ಏನಿದು ಹೊಸ ಕತೆ? ಯಾರಕ್ಕ ಅವಳು? ಯಾಕೆ ವಿಷಯ ನಂಗೆ ಮುಂಚೆನೇ ಹೇಳಿಲ್ಲ? ಯಾಕಂದ್ರೆ ದುರ್ಗಾ, ರಕ್ತಾಕ್ಷಿ ಸಾಮಾನ್ಯದವಳಲ್ಲ. ಅವಳನ್ನ ಎದುರಿಸೋದಕ್ಕೆ ನಿನ್ನ ಒಬ್ಳ ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ಸಾಕ್ಷಾತ್ ರಾಕ್ಷಸಿ, ಮಾಯಾವಿ. ಅಂದ್ರೆ ಆ ರಕ್ತಾಕ್ಷಿ ಕತೆ ಇನ್ನೂ ಮುಗ್ದಿಲ್ಲ ದುರ್ಗಾ, ಅವಳು ಮತ್ತೆ ಬರ್ತಾಳೆ.